ನಮಸ್ತೆ ಎಲ್ರಿಗೂ. ಗಂಟಲಲ್ಲಿ ಕಟ್ಟಿದ ಕಫ ಮತ್ತು ಕೆಮ್ಮಿಗೆ ಯಾವುದಾದ್ರೂ ಮನೆಮದ್ದಿದ್ದರೆ ಹೇಳ್ಕೊಡಿ ಅಂತ ಅಂದ್ಕೊಂಡು ಕೇಳಿದ್ರಿ. ಸೊ ನಿನ್ನೆ ನಾನು ಹೇಳಿದ್ದೆ. ಸೊ ಅದರಲ್ಲಿ ಕಮೆಂಟ್ ಸಪ್ರೇಟಾಗಿ ಒಂದಿಷ್ಟು ಜನ ಹಾಕಿದ್ದೀರಾ. ಅಂದರೆ ನಮಗೆ ಅದು ಬೇರೆ ಸಿಗೋದು ಕಷ್ಟ, ಸೊ ಯಾವುದಾದ್ರೂ ಸರಳ ರೀತಿಯಲ್ಲಿ ಇದ್ದರೆ ಹೇಳಿ ಅಂತ ಅಂದ್ಕೊಂಡು. ಸೊ ಹಾಗಾಗಿ ಅಂಟುವಾಳಕಾಯಿ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ ಆ್ಯಂಡ್ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಸೊ ಅದರ ಮನೆಮದ್ದನ್ನು ನಾನಿವತ್ತು ಹೇಳ್ಕೊಡ್ತೀನಿ. ಸೊ ಅಂಟವಾಳಕಾಯಿಯನ್ನು ನಾವು ನೀರಿನಲ್ಲಿ ತೇದು ಅದರ ವಾಸನೆಯನ್ನು ನಾವು ಮೂಗಿಗೆ ತೋರಿಸೋದ್ರಿಂದ ಗಂಟಲಲ್ಲಿ ಕಟ್ಟಿದ ಕಫ ಕರಗಿ ಅದು ಬಾಯಿ ಮುಖಾಂತರ ಹೊರಗಡೆ ಬರ್ತದ. ಆಮೇಲೆ ಕೆಮ್ಮು ಕೂಡ ಕಡಿಮೆ ಆಗ್ತದ. ಸೊ ಭಾಳ ಸರಳದ ಅಂಟವಾಳಕಾಯಿ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗ್ತದ. ಬರೀ ತಂದುಬಿಟ್ಟು ನೀರಲ್ಲಿ ಹಾಕಿಬಿಟ್ಟು ತೇದು ಬರೀ ವಾಸನೆ ನೋಡೋದ್ರಿಂದನೇ ಕಫ ಮತ್ತು ಕೆಮ್ಮು ವಾಸಿ ಆಗ್ತದ. ಸೊ ಮತ್ತೆ ಬೇರೆ ಯಾವುದಾದ್ರೂ ಪ್ರಾಬ್ಲಮ್ಸ್ಗೆ ನಿಮಗೆ ಸೊಲ್ಯೂಷನ್ಸ್ ಬೇಕು ಅಂತ ಅಂದ್ಕೊಂಡು ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಉತ್ತರನ ಹೇಳ್ತೀನಿ.